ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಈಗ ಟೈಮ್ ಬಂದು 8:30 ಆಗಿದೆ. ಸೊ ನಾವು ಬನ್ನೇರುಘಟ್ಟಕ್ಕೆ ಹೋಗ್ತಾ ಇದ್ದೀವಿ. ಬಿಕಾಸ್ ಬೆಳಗ್ಗೆನೇ ಬಿಟ್ಟರೆ ಟ್ರಾಫಿಕ್ ಸ್ವಲ್ಪ ಅವಾಯ್ಡ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಸೊ 8:15ಗೆ ಬಿಟ್ಟಿದ್ದಕ್ಕೆ 10:30 ಆಯಿತು ನಾವು ಬನ್ನೇರುಘಟ್ಟ ರೀಚ್ ಆಗೋಷ್ಟರಲ್ಲಿ. ಬಿಕಾಸ್ ಆದ್ಯ ತುಂಬ ದಿನದಿಂದ ಬನ್ನೇರುಘಟ್ಟಕ್ಕೆ ಕರ್ಕೊಂಡೋಗು ಪಪ್ಪ ಅಂತ ಕೇಳ್ತಾನೆ ಇದ್ಲು. ಸೊ ಆಗ್ತಾನೆ ಇರಲಿಲ್ಲ, ಕರ್ಕೊಂಡೋಗೋದಕ್ಕೆ ಶೂಟಿಂಗ್ ಇತ್ತು. ಹಾಗಾಗಿ ಸೊ ಫೈನಲಿ ಇವತ್ತು ಬನ್ನೇರುಘಟ್ಟಕ್ಕೆ ಬಂದಿದ್ದೀವಿ. ಸೊ ನನ್ನ ತಂಗಿ ಮತ್ತು ನನ್ನ ತಂಗಿ ಹಸ್ಬೆಂಡ್ ಕೂಡ ಊರಿಂದ ಅವರು ಕೂಡ ಇಲ್ಲಿಗೆ ಡೈರೆಕ್ಟಾಗಿ ಬಂದಿದ್ದಾರೆ. ಸೊ ನಾವು ಈ ಕಡೆ 3 ಜನ ಡೈರೆಕ್ಟಾಗಿ ಹೋಗಿ ಈಗ ಪಾರ್ಕಿಂಗ್ ಮಾಡಿಬಿಟ್ಟು ಟಿಕೆಟ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ. ಸೊ ನಾನು ಬನ್ನೇರುಘಟ್ಟ ನೋಡಿದ್ದೀನಿ, ಆದ್ಯ ಚಿಕ್ಕ ಮಗು ಇದ್ದಾಗ ಕರ್ಕೊಂಡೋಗಿದ್ದೀವಿ, ಬಟ್ ಸಫಾರಿ ಎಲ್ಲ ಹೋಗಲಿಲ್ಲ. ಇವತ್ತು ಸಫಾರಿಗೆ ಹೋಗಬೇಕು ಅಂತ ಸಫಾರಿ ಮತ್ತು ಝೂ ಎರಡು ನೋಡೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ. ಸೊ ನನ್ನ ತಂಗಿ ಮತ್ತು ನನ್ನ ತಂಗಿ ಹಸ್ಬೆಂಡ್ ಕೂಡ ಬಂದಿದ್ದಾರೆ ಅವರು ಅಲ್ಲಿಂದ. ಸೊ ಹೋಗ್ತಾ ಇದ್ದೀವಿ, ನೋಡೋಣ. ಅವರು ಆಲ್ರೆಡಿ ಅಲ್ಲಿ ಟಿಕೆಟ್ ಕೌಂಟ್ರ್ ಹತ್ರ ಇದ್ದಾರೆ. ಲೆಟ್ಸ್ ಗೋ ಟು ಮೀಟ್ ದೆಮ್. ಸೊ ಇನ್ನು ನಾವು ಇಲ್ಲಿ ಪಾರ್ಕ್ ಮುಂದೆಗಡೆ ವೆಯ್ಟ್ ಮಾಡ್ತಾ ಇದ್ವಿ, ನನ್ನ ತಂಗಿ ಮತ್ತು ನನ್ನ ತಂಗಿ ಹಸ್ಬೆಂಡು. ಸೊ ಇನ್ನೂ ಬಂದಿರಲಿಲ್ಲ. ನಾವು ಅಲ್ಲಿ ಹೋಗೋಷ್ಟರಲ್ಲಿ ಅವರು ಕೂಡ ಬಂದರು. ಸೊ ನೋಡಿ, ಚೆನ್ನಾಗಿದ್ದೀರಾ ಅಂತ ಹಸ್ಬೆಂಡ್ನ ನನ್ನ ಕೇಳ್ತಾ ಇದ್ದಾರೆ. ಅವಳಿಗೆ ಕ್ಯಾಮ್ರಾ ಅಂದರೆ ಸ್ವಲ್ಪ ಶೈ, ಹಾಗಾಗಿ ನಾಚಿಕೆ ಪಟ್ಕೊಂಡು ಕ್ಯಾಮ್ರಾ ಇರೋ ಕಡೆ ಇಲ್ಲದೆ ಮುಂದೆ ಹೋಗ್ಬಿಟ್ಲು. ಸೊ ಹಸ್ಬೆಂಡು ಮತ್ತು ನನ್ನ ತಂಗಿ ಗಂಡ ಇಬ್ಬರೂ ಹೋಗಿ ಟಿಕೆಟ್ ತೊಗೊಂಬರೋಕ್ಕೆ ಹೋದರು. ಟಿಕೆಟ್ ಬಂದು ಸಫಾರಿಗೆ ಮತ್ತು ಝೂ ಎರಡಕ್ಕೂ ಸೇರಿ ಪರ್ ಹೆಡ್ಗೆ 300 ರುಪೀಸು. ಮಕ್ಕಳಿಗೆ 200 ರೂಪಾಯಿ, ಅಂದರೆ ಅಬೋವ್ 5 ಇಯರ್ಸ್ ಮೇಲ್ಪಟ್ಟ ಮಕ್ಕಳಿಗೆ. ಬಿಲೋ 5 ಇಯರ್ಸ್ ಕೆಳಗಡೆ ಏನು ಟಿಕೆಟ್ ಇಲ್ಲ. ಬರೀ ನೀವು ಝೂ ನೋಡಬೇಕು ಅಂತ ಹೇಳಿದ್ರೆ ಜಸ್ಟ್ 100 ರುಪೀಸ್ ಟಿಕೆಟು. ಮಂಡೇ ಟು ಫ್ರೈಡೇ ಟಿಕೆಟ್ ಇರುತ್ತೆ. ವೀಕೆಂಡ್ಸು ಜಾಸ್ತಿ ಇರುತ್ತೆ, 150 ರುಪೀಸು. ಬಿಕಾಸ್ ನಾವು ಹೋಗಿದ್ದು ಥರ್ಸ್ಡೇ, ಗುರುವಾರ ಹೋಗಿದ್ದು. ಸೊ ಹಾಗಾಗಿ ಪರ್ ಹೆಡ್ಗೆ 300 ರುಪೀಸು ಟಿಕೆಟ್ ಫೀಸ್ ಆಯಿತು. ಸೊ ಫಸ್ಟು ನಾವು ಸಫಾರಿಗೆ ಹೋಗ್ತಾ ಇದ್ದೀವಿ. ಸಫಾರಿಗೆ ನೋಡ್ಕೊಂಡು ಆಮೇಲೆ ಝೂ ನೋಡೋಣ ಅಂತ ಹೇಳ್ಬಿಟ್ಟು ಫಸ್ಟು ನಾವು ಸಫಾರಿಗೆ ಹೋಗೋಣ, ಮಳೆ ಗೀಳೆ ಬಂದರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ಸಫಾರಿಗೆ ಹೋಗ್ತಾ ಇದ್ದೀವಿ. ಸೊ ವ್ಯೂ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಸೊ ನಾವು ಬಂದಿದ್ದು ಮಳೆ ಸೀಸನ್ ಅಲ್ವಾ, ಮಳೆ ಬರೋ ಥರ ಇತ್ತು ವೆದರು. ಸದ್ಯಕ್ಕೆ ಮಳೆ ಏನು ಬರಲಿಲ್ಲ, ಕೂಲಾಗಿ ಇತ್ತು, ಚೆನ್ನಾಗಿತ್ತು. ಸಫಾರಿ ಒಂಥರ ಎಕ್ಸ್ಪೀರಿಯೆನ್ಸ್ ಅಂತೂ ಸಖತ್ತಾಗಿತ್ತು. ಆದ್ಯಂತೂ ಫುಲ್ ಎಂಜಾಯ್ ಮಾಡ್ತಿದ್ಲು. ಬಿಕಾಸ್ ಅವಳಿಗೆ ಟ್ರಾವೆಲ್ ಅಂದರೆ ಸ್ವಲ್ಪ ಕಷ್ಟ, ವಾಮಿಟ್ ಆಗುತ್ತೆ ಅಂತ ಭಯದಲ್ಲೇ ನಾನು ಕೂತಿದ್ದೆ. ದೇವ್ರ ದಯ, ಪಾಪ ವಾಮಿಟ್ ಏನೂ ಆಗಲಿಲ್ಲ ಅವಳಿಗೆ, ಎಂಜಾಯ್ ಮಾಡ್ತಿದ್ಲು. ಬರ್ತಾಯಿದ್ದೆ ನೋಡೋರು. ಇದು ಹಿಡಿಬೇಕು, ಇದು ಬತ್ತೈತಿರು ಈ ಕಡೆ, ನಮ್ಮ ಕಡೆನೆ ಬತ್ತೈತೆ. ಇದು ನೋಡ್ಬೇಕೆ ನಾನು. ಅಲ್ಲಿ ಇಷ್ಟು ದೊಡ್ಡದು ನೋಡು ಮುಂದೆ. ಮಗನೇ ಹತ್ರದಿಂದ ನೋಡ್ತಾ ಇದೆಯಾ ತಾನೇ ಪಾಪ. ನಮ್ಗೆ ಈ ಕಡೆ ಸಿಗ್ತೀವಾಗ, ಆವಾಗ ಸಿಗಲೇ ಇಲ್ಲ. ಸಿನಿಮಾ ಅಂತೂ ರೋಡಲ್ಲೇ ಕುಟ್ಬಿಟ್ಟಿತ್ತು. ಅಂದರೆ ನಾವು ಗಾಡಿ ಸಫಾರಿ ಗಾಡಿ ಹೋಗ್ತಾ ಇತ್ತಲ್ಲ, ಸೊ ಅದ್ರ ಪಕ್ಕದಲ್ಲೇ ಇತ್ತು. ಚೆನ್ನಾಗಿ ನೋಡೋಕ್ಕೆ ನಮಗೆ ಕಾಣಿಸ್ತು. ಸೊ ಸದ್ಯಕ್ಕೇನು ಮಾಡಲಿಲ್ಲ, ಸೈಲೆಂಟಾಗಿ ಕೂತಿತ್ತು.
ಸೊ ಒಂಥರ ಖುಷಿ ಆಯಿತು ಎದುರುಗಡೆ ನೋಡೋದಕ್ಕೆ. ತುಂಬಾ ಎಂಜಾಯ್ ಮಾಡಿದ್ವಿ. ಸರಿಯಾಗಿ ಊಟ ಹಾಕಿಲ್ಲ. ಈಗ ಸಫಾರಿ ಎಲ್ಲ ಮುಗಿಸ್ಕೊಂಡು ಚಿಟ್ಟೆ ಪಾರ್ಕಿಗೆ ಬಂದ್ವಿ. ಸಫಾರಿ ಎಲ್ಲ ಮುಗಿಸೋಲ್ಲಿ 1 ಅವರ್ ಆಯಿತು. ಸೊ ಅಲ್ಲೇ ಗಾಡಿ ನಿಲ್ಲಿಸಿತ್ತು ಅಂತ ಹೇಳ್ಬಿಟ್ಟು ಫಸ್ಟ್ ಚಿಟ್ಟೆ ಪಾರ್ಕ್ ಹೋಗೋಣ ಅಂತ ಹೇಳ್ಬಿಟ್ಟು ಚಿಟ್ಟೆ ಪಾರ್ಕ್ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಟಿಕೆಟ್ ಬಂದು ಒಬ್ಬರಿಗೆ 50 ರುಪೀಸು, ಮಕ್ಕಳಿಗಾದರೆ ಅದೇ ಅಬೌವ್ 5 ಇಯರ್ಸ್ ಮಕ್ಕಳಿಗೆ 30 ರುಪೀಸು. ಸೊ ಇದೇನು ವರ್ತ ಅಂತ ಅನಿಸ್ಲಿಲ್ಲ ನನಗೆ. ಬಟರ್ಫ್ಲೈ ಅಷ್ಟು ಬಟರ್ಫ್ಲೈ ಏನಿರಲಿಲ್ಲ. ನಾವು ಅಂದ್ಕೊಂಡ್ವಿ ತುಂಬ ಬಟರ್ಫ್ಲೈ ವೆರೈಟಿ ಆಫ್ ಬಟರ್ಫ್ಲೈ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ನೋಡಿ ಇದು ಎಂಟ್ರೆನ್ಸ್ ಇದೆ. ಸೊ ಇಲ್ಲಿ ತುಂಬ ಜನ ಫೋಟೋಸ್ ಎಲ್ಲ ತಗೊತಿದ್ರು. ನಾವು ಕೂಡ ಫೋಟೋಸ್ ಎಲ್ಲ ತಗೊಂಡು ಈಗ ಎಂಟ್ರೆನ್ಸ್ಗೆ ಹೋಗ್ತಾ ಇದ್ದೀವಿ. ಸೊ ನೋಡಿ ಇದೇ ಚಿಟ್ಟೆ ಪಾರ್ಕು. ಚಿಟ್ಟೆ ಪಾರ್ಕ್ ಅಂತ ಅಂದ್ಕೊಂಡ್ರೆ ಫುಲ್ಲು ಚಿಟ್ಟೆ ಇರುತ್ತೆ, ಚೆನ್ನಾಗಿರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ವರ್ತ್ ಅಂತ ಅನಿಸ್ಲಿಲ್ಲ. 50 ರುಪೀಸ್ ಕೊಟ್ಟಿದ್ದಕ್ಕೂ ವರ್ತ್ ಅಂತ ಅನಿಸ್ಲಿಲ್ಲ. ಸೊ ಮಕ್ಕಳು ಎಂಜಾಯ್ ಮಾಡಿದ್ವಲ್ಲ, ಬಿಕಾಸ್ ಯಾವಾಗಲೂ ಸ್ಕೂಲು ಮನೆ ಅಂತ. ಸೊ ಈ ಥರ ಯಾವಾಗಾದರೂ ಅವ್ರಿಗೂ ಕೂಡ ಈ ಥರ ಹೊರಗಡೆ ಕರ್ಕೊಂಡು ಹೋದಾಗ ತುಂಬ ಖುಷಿ ಆಗುತ್ತೆ, ಎಂಜಾಯ್ ಮಾಡ್ತಾರೆ. ಸೊ ಅಲ್ಲಿನ ವಾತಾವರಣ ಹಾಗೆ ಅವರು ಅಡ್ಜಸ್ಟ್ ಆಗಿ ಖುಷಿಯಿಂದ ನೋಡ್ತಿದ್ಲು. ಸೊ ಮಕ್ಕಳ ಖುಷಿನೇ ಪೇರೆಂಟ್ಸ್ ಖುಷಿ ಅಲ್ವಾ. ಸೊ ಅದಕ್ಕಿಂತ ಹೆಚ್ಚಿನೇನಿದೆ. ಏನೋ ತಿಂದ್ಬಿಡ್ತದು ಎಲೆ. ಚೆನ್ನಾಗಿ ಹೂಗಳು ಕರ್ನಾಟಕ ರಾಜ್ಯದ ಅದರಲ್ಲಿ ಒಂಟೆ ಅಲ್ಲ ಜಿರಾಫೆ. ಆ ಕಡೆಯಿಂದ ಹೋಗ್ಬೇಕಿರು. ಒಂಟೆ ಜಿರಾಫೆ ಇಲ್ಲೇ ಪರವಾಗಿಲ್ಲ. 300 ರೂಪಾಯಿ ಕೊಡೇ ಕೊಡ್ತದೆ ಸ್ವಲ್ಪ. ನಾವು ಹೆಂಗೋ ಮಗನೇ ಖುಷಿ ಆಗ್ತಾ ಇದೆಯಾ? ಎಷ್ಟು ದಿನದಿಂದ ಕೇಳ್ತಿದ್ದಲ್ಲ ಬನ್ನೇರಘಟ್ಟ ಅಂತ. ಖುಷಿ ಆಗ್ತದೆ. ನಮ್ಮಪ್ಪ ಕಾಗೆ ಉರಿಸ್ತಾ ಇದ್ರಲ್ಲ, ಹಾರಿಸ್ತಾ ಇದ್ರು. ಕಾಗೆ ಹಾರಿಸ್ತಿದ್ರು. ಸೊ ಇವತ್ತು ಕರ್ಕೊಂಡು ಬಂದಿದ್ದಾರೆ ಫ್ರೆಂಡ್ಸ್. ನೋಡಿ ನಮ್ಮಪ್ಪ ಎಷ್ಟು ಮೋಸ. ಯಾವತ್ತು ಇವ್ರ ಮಗ್ಳಾಗಿ ಬರ್ಬೇಡ್ರಿ ಫ್ರೆಂಡ್ಸ್. ಪೊಲೀಸರು ಡ್ರಾಯಿಂಗ್ ಬರಿಬೋದಲ್ಲ. ಡ್ರಾಯಿಂಗ್ ಸಲ್ಮಾನ್ ಖಾನ್ ಏನ್ ಮಾಡ್ದ? ಮಳೆ ಬರ್ತೈತೆ ಮನೆಗೆ ನೋಡಿ ಏನು ಹುಷಾರ. ಮಲ್ಕೊಂಬಿಟ್ಟದು. ರೆಕ್ಕೆಗಳಾದ್ರೂ ಕಿತ್ಕೊಂಬರೋದು ಬಿದ್ದಿರಲ್ಲ ಅವ. ಸೊ ಇನ್ನು ಬೋಟಿಂಗ್ ಕೂಡ ಇತ್ತು. ಅಂದರೆ ಝೂ ಒಳಗಡೆ ಇದು. ಒಬ್ಬರಿಗೆ 50 ರೂಪಾಯಿ ಅಂತ ಹೇಳ್ಬಿಟ್ಟು. ನಾನು ಹಸ್ಬೆಂಡ್ ಹೋಗಲಿಲ್ಲ. ಸೊ ನನ್ನ ತಂಗಿ ಹಸ್ಬೆಂಡು ಮತ್ತು ಪಾಪು ಆದ್ಯ 3 ಜನನೂ ಹೋಗ್ಬಿಟ್ಟು ಬಂದರು. ಅವಳಿಗಂತೂ ಫುಲ್ಲು ಎಂಜಾಯ್, ಖುಷಿ. ಚೆನ್ನಾಗಿ ಕಾಣಿಸ್ತಾ ನೋಡ್ತೀನಿ ಜಿಂಕೆಗಳು. ನೋಡೋ ಪುಟಾಣಿದು
ಆಹಾ ಈಗ ಮನೇಲಿ ಬರ ಹತ್ರದಿಂದ ನೋಡು. ಸೊ ಪಾಪ ನನ್ನ ಹಸ್ಬೆಂಡ್ಗೆ ಬ್ಯಾಗ್ ಕೊಟ್ಬಿಟ್ಟಿದ್ದೆ, ಅದರಲ್ಲಿ ಜರ್ಕಿನು ಮತ್ತು ಕಿವಿಗೆ ಹಾಕೋದು, ಆದ್ಯದು ವಾಟರ್ ಬಾಟ್ಲು ಮತ್ತು ಸ್ನ್ಯಾಕ್ಸ್ ಎಲ್ಲ ಇಟ್ಟಿದೆ. ವೆಯ್ಟ್ ಜಾಸ್ತಿ ಇತ್ತು. ಸೊ ಹಾಗಾಗಿ ಬ್ಯಾಗ್ ಅವ್ರಿಗೆ ಕೊಟ್ಬಿಟ್ಟಿದ್ದೆ. ನಾನು ವೀಡಿಯೋಸ್ ಎಲ್ಲ ಮಾಡಬೇಕಾಗಿತ್ತಲ್ಲ, ನಾನು ಸ್ವಲ್ಪ ಹಾಕ್ಕೊಂಡೆ. ಸೊ ಕೈಯೆಲ್ಲ ನೋವು ಬಂತು, ಹಾಗಾಗಿ ಅವ್ರ ಹತ್ರ ಕೊಟ್ಬಿಟ್ಟೆ. ಸೊ ಅದೇ ರೇಗಿಸ್ತಾ ಇದ್ದೆ, ಬ್ಯಾಗು ಹಾಕ್ಕೊಂಡು ಬರ್ತಾ ಇದೆಯಾ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ನೋಡ್ಕೊಂಡು ಆನ್ ದಿ ವೇ ಬರಬೇಕಾದ್ರೆ ಪಾಪ ಕೋತಿ, ಸೊ ಯಾರೋ ಮ್ಯಾಂಗೋ ಹಾಕಿದ್ರು ಅಂತ ಅನಿಸುತ್ತೆ, ಅಥವಾ ಬ್ಯಾಗಿಂದ ಕಿತ್ಕೊಂಬಂತ ಏನೋ ಗೊತ್ತಿಲ್ಲ. ಸೊ ಪಾಪ ಹೊಟ್ಟೆಸಕ್ಕೆ ಫುಲ್ಲು ಮ್ಯಾಂಗೋ ಚಿಪ್ಪೆ ಎಲ್ಲ ಎಷ್ಟು ನೀಟಾಗಿ ಬಿಡಿಸ್ಕೊಂಡು ತಿಂತಾ ಇದೆ. ಸೊ ನೋಡಿ, ಹಸ್ಬೆಂಡು ಬೈತಾಯಿದ್ರು, ಮೊಬೈಲ್ ಕಿತ್ಕೊಂಡು ಹೋಗ್ಬಿಡುತ್ತೆ, ವಿಡಿಯೋ ಮಾಡಬೇಡ ಬಾ ಅಂತ. ಆದರೂ ಒಂಚೂರು ಕ್ಯಾಪ್ಚರ್ ಮಾಡಿಕೊಂಡೆ ನಾನು. ಆನ್ ದಿ ವೇ ಬರಬೇಕಾದ್ರೆ ಮಕ್ಕಳಿಗೆ ಆಟ ಆಡೋಕ್ಕಂತ ಪಾರ್ಕ್ ಕೂಡ ಮಾಡಿದರು. ಸೊ ಅಲ್ಲಿ ಆದ್ಯ ಉಯ್ಯಾಲೆ ಆಡಬೇಕಂತ ಹೇಳಿಬಿಟ್ಟು ನನ್ನ ತಂಗಿ ಹಸ್ಬೆಂಡ್ಗೆ ಕೇಳಿದ್ರು. ಹಾಗಾಗಿ ಅವಳಿಗೆ ಉಯ್ಯಾಲೆ ಆಡ್ಸೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಆ ಮಗು ಇಳಿತಾನೇ ಇರಲಿಲ್ಲ. ಒಂದು 15 ಮಿನಿಟ್ಸ್ ವೆಯ್ಟ್ ಮಾಡಿ ಸೊ ಆ ಮಗು ಹಠ ಮಾಡ್ತಾಯಿತ್ತು. ಮಕ್ಕಳಿಗೆ ಏನು ಗೊತ್ತಾಗುತ್ತೆ ಅಲ್ವಾ. ಸೊ ಹಠ ಮಾಡ್ತಾಯಿತ್ತು ಇಳಿಯಲ್ಲ ಅಂತ ಹೇಳ್ಬಿಟ್ಟು ಫೈನಲಿ ಇಳೀತು. ಆದ್ಯ ಈಗ ಆಟ ಆಡ್ತಾ ಇದ್ದಾಳೆ. ಆದ್ಯಗೆ ಜಾರ ಬಂಡಿಗಿಂತ ಸೊ ಈ ಥರ ಸ್ವಿಂಗ್ ಅಂದರೆ ತುಂಬಾ ಇಷ್ಟ. ಆದರೂ ಜಾಸ್ತಿ ಟೈಮ್ ಆಟ ಆಡೋಕ್ಕಾಗಲ್ವಲ್ಲ, ಬಿಕಾಸ್ ಎಲ್ಲ ಮಕ್ಕಳು ಬಂದಿರ್ತಾರೆ, ಒಬ್ಬೊಬ್ರಿಗೆ 10 ನಿಮಿಷ ಆದರೂ. ಸೊ ವೆಯ್ಟ್ ಮಾಡ್ತಾ ಇರ್ತಾರೆ. ಆ ವೆಯ್ಟ್ ಮಾಡೋ ಟೈಮಲ್ಲಿ ನಮಗೆ ಕೂರಿಸ್ಕೊಂಡು ಆರಾಮಾಗಿ ಆಡ್ಸೋಕ್ಕೂ ಆಗೋದಿಲ್ಲ, ಬಿಕಾಸ್ ಬೇರೆ ಮಕ್ಕಳು ನಮ್ಮ ಥರನೇ ಅಲ್ವಾ ಅಂತ ಹೇಳಿಬಿಟ್ಟು ಒಂದು 10 ನಿಮಿಷ ಆಟ ಆಡು ಅಂತ ಹೇಳ್ಬಿಟ್ಟು ಅವಳಿಗೆ ಫಾಸ್ಟಾಗಿ ನೂಕಬೇಕು. ಸೊ ಚಿಕ್ಕಪ್ಪ ಫಾಸ್ಟಾಗಿ ನೂಕಿ ಅಂತ ಹೇಳ್ಬಿಟ್ಟು ನೂಗಿಸ್ಕೊಂಡು ಆಮೇಲೆ ಸೊ ಇಳಿ ಮಗನ ಬೇರೆಯವ್ರು ವೆಯ್ಟ್ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರು. ಹಾಗಾಗಿ ಸ್ಲೋ ಆಗೋ ತನಕ ಆಮೇಲೆ ಇಳಿತೀನಿ ಅಂತ ಹೇಳ್ಬಿಟ್ಟು ಪಾಪ ಬಿಟ್ಕೊಟ್ಲು. ಅದಾದಮೇಲೆ ಹಸ್ಬೆಂಡು ಮತ್ತು ನನ್ನ ತಂಗಿ ಹಸ್ಬೆಂಡ್ ಇದ್ರ ಮೇಲೆ ಹತ್ಸೋಕ್ಕೆ ತುಂಬ ಸಾಹಸ ಮಾಡಿದ್ರು. ನಾನು ಇದ್ದೀನಿ, ಹತ್ತು, ಏನು ಭಯ ಆಗಲ್ಲ ಅಂತ ಹೇಳ್ಬಿಟ್ಟು. ನಾನು ಹೇಳ್ತಾ ಇದ್ದೆ, ಅಲ್ಲಿ ಹತ್ತು ಮಗನೇ, ಅಲ್ಲಿ ಗ್ರಿಪ್ ಇದೆಯಲ್ಲ 1 by 1 ಇಟ್ಕೊಂಡು, ಸೊ 10 ಕಮ್ಮಿನ ಇಟ್ಕೊ ಅಂತ ಹೇಳ್ಬಿಟ್ಟು. ಅವಳು ಆದ್ರೂ ಭಯ ಅಂದರೆ ಭಯ, ಬಿದ್ದೋಗ್ಬಿಡ್ತೀನಿ ಅಂತ. ಇಬ್ಬರು ಇದ್ದಾರೆ, ಆದರೂ ಇಟ್ಕೊಳ್ಳೋಕ್ಕೆ ಬಿದ್ರೂ. ಸೊ ಆದರೂ ಮಕ್ಳಿಗೆ ಭಯ ಅಲ್ವಾ ಫಸ್ಟ್ ಟೈಮು. ಕಡೆಗೂ ಅಷ್ಟು ಎಲ್ಲ ಫೋರ್ಸ್ ಮಾಡಿನೂ ಕೂಡ ಅವಳು ಹತ್ತಲೇ ಇಲ್ಲ. ಬಿಕಾಸ್ ಅದು ಒಳಗಡೆ ಹಗ್ಗ ಹಾಕ್ಬಿಟ್ಟಿದ್ದಾರಂತೆ ನಡೆಯೋದಕ್ಕೆ. ಸೊ ಹಾಗಾಗಿ ಭಯ ಪಟ್ಬಿಟ್ಲು. ಅದಾದಮೇಲೆ ಟೈಮು ಅರೌಂಡ್ 4:30 ಆಗೋಗಿತ್ತು. ತುಂಬಾ ಹೊಟ್ಟೆ ಹಸಿತಾಯಿತ್ತು. ಸೊ ಒಳಗಡೆ ಸ್ನ್ಯಾಕ್ಸ್ ಎಲ್ಲ ತಿಂದ್ವಿ, ಆದ್ರೂ ಊಟ ಮಾಡಿಲ್ಲ ಅಂದರೆ ಮನ್ಸು ಕೇಳಲ್ವಲ್ಲ ಅಂತ ಹೇಳ್ಬಿಟ್ಟು. ಸೊ ಆ ಹೋಟ್ಲು ಹುಡುಕಿ ಅಲ್ಲೇ ಬಿಳಿಯಕಳ್ಳಿ ಹತ್ರ ಸೊ ಒಂದು ನಾಟಿ ಸ್ಟೈಲ್ ಹೋಟ್ಲು ಓಪನ್ ಆಗಿತ್ತು. ಸೊ ನೋಡೋಣ ಟೇಸ್ಟ್ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿ ಊಟ ಎಲ್ಲ ಆರ್ಡ್ರ್ ಮಾಡಿ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಇನ್ನು ಊಟನೂ ಬಂತು. ಕೈಮಾ ಸಾರು, ಕಬಾಬು ಮತ್ತು ಚಿಕನ್ ಬಿರಿಯಾನಿ ತೊಗೊಂಡು ಸೊ ಊಟ ಮಾಡ್ತಾ ಇದ್ದೀವಿ. ಸೊ ಊಟ ಸಖತ್ತಾಗಿತ್ತು.
ಅಲ್ಲಿಂದ ಊಟ ಮಾಡಿಕೊಂಡು ಸೊ ರಾಯಲ್ ಮೀನಾಕ್ಷಿ ಮಾಲ್ಗೆ ಹೋದ್ವಿ. ಬಿಕಾಸ್ ಆದ್ಯ ಆಟ ಆಡಬೇಕು ಅಂತ ಆಟ ಮಾಡ್ತಿದ್ಲು. ಹಾಗಾಗಿ ಅಲ್ಲಿ ಹೋಗಿ ಒಂದು ಸ್ವಲ್ಪ ಸುತ್ತಾಡಿ KFC ಎಲ್ಲ ತಿಂದು ಸೊ ಇಲ್ಲಿ ಆಟ ಆಡೋಕ್ಕೆ ಅಂತ ಅವಳು ಹೋಗ್ತಾ ಇದ್ದಾಳೆ. ತುಂಬ ಎಂಜಾಯ್ ಮಾಡಿದ್ಲು. ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಅದಾದಮೇಲೆ ಅವರು ಆ ಕಡೆ ಹೋದರು, ನಾವು ಈ ಕಡೆ ಬಂದ್ವಿ. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್